ಕೂಡ ಭಕ್ತಿಪೂರ್ವಕ ನಮನಗಳು. ಈ ಒಂದು ಯೋಗ ಕೇಂದ್ರ ಉಡುಪಿಯ ಯೋಗದ ಸೇವೆಯ ಒಂದು ಶಕ್ತಿ ಕೇಂದ್ರ. ಈ ಕೇಂದ್ರದ ಮೂಲಕ ಉಡುಪಿ ಜಿಲ್ಲೆಯ ತುಂಬ ಎಲ್ಲ ಕಡೆ ಯೋಗ ಶಿಬಿರಗಳ ಮಾಡುವ ಒಂದು ಸಂಕಲ್ಪ ನಾವು ನೀವುಗಳು ಎಲ್ಲರೂ ಮಾಡೋಣ. ಬನ್ನಿ, ಸೂರ್ಯ ನಮಸ್ಕಾರ. ದೇಹ ಪೂರ್ತಿ ಸಡಿಲ ಬಿಡಿ. ನಿಧಾನವಾಗಿ ಪಕ್ಕದಿಂದ ಎರಡು ಅಂಗೈಗಳು ಈ ರೀತಿ ಜೋಡಣೆ ಮಾಡಿ ಎಲ್ಲರೂ ಸಾಮೂಹಿಕವಾಗಿ ಹೇಳಿ, ಪ್ರಣಾಮಾಸನ. ನಿಧಾನವಾಗಿ ಅಂಗೈಗಳು ಈ ರೀತಿ ಒಳಗಡೆಯಿಂದ ತಗೊಳ್ತಾ ಜೊತೆ ಜೊತೆ ಇಟ್ಕೊಳ್ತಾ ನೇರವಾಗಿ ಸಾಧ್ಯ ಆದಷ್ಟು ಹಿಂದೆ ಹೋಗಿ ಎಲ್ಲರೂ ಒಟ್ಟಿಗೆ ಹೇಳಿ, ಊರ್ಧ್ವ ಹಸ್ತಾಸನ. ನಿಧಾನವಾಗಿ ಶ್ವಾಸವನ್ನು ಹೊರಗಡೆ ಬಿಡುತ್ತಾ ಉಸಿರು ಪೂರ್ತಿ ಹೊರಗಡೆ ಹಾಕ್ತಾ ನಿಮ್ಮ ಬಲಗಾಲದ ಪಕ್ಕದಲ್ಲಿ ಎರಡು ಅಂಗೈಗಳನ್ನು ಇಟ್ಕೊಳ್ತಾ ಬಲಗಾಲು ಮಡಚಿ ಮೇಲೆ ನೋಡಿ. ದಕ್ಷಿಣ ಅಶ್ವ ಸಂಚಾಲನಾಸನ. ನಿಧಾನವಾಗಿ ಬಲಗಾಲ ಹಿಂದೆ, ಎರಡೂ ಪಾದಗಳು ಜೊತೆ ಜೊತೆ. ನಿಮ್ಮ ಕಾಲಿನ ಹೆಬ್ಬೆರಳುಗಳನ್ನು ನೋಡಿ. ಪಾದಗಳು ಪೂರ್ತಿ ನೆಲದ ಮೇಲೆ ಸ್ಪರ್ಶ ಮಾಡಿ. ಪರ್ವತಾಸನ. ಎಲ್ರೂ ಹೇಳಿ, ಪರ್ವತಾಸನ. ನಿಧಾನವಾಗಿ ಕೆಳಗಡೆ ಬನ್ನಿ. ಮೊದಲಿಗೆ ಮೊಣಕಾಲುಗಳು, ಎದೆ ಭಾಗ, ಗದ್ದ, ದೇಹದ 8 ಅಂಗಗಳು ನೆಲವನ್ನು ಭೂಮಿಯನ್ನು ಸ್ಪರ್ಶ ಮಾಡಲಿ. ಅಷ್ಟಾಂಗ ನಮನಾಸನ. ನಿಧಾನವಾಗಿ ಸೊಂಟದಿಂದ ಮೇಲಿರುವ ಭಾಗ ಮೇಲೆ ಕೇಳಬೇಕು, ಮೇಲೆ ನೇರವಾಗಿ ನೋಡಬೇಕು. ಭುಜಂಗಾಸನ. ಮೇಲೆ ಕೇಳಬೇಕು ನಿಧಾನವಾಗಿ. ಮತ್ತೆ ಪಾದಗಳು ಜೊತೆ ಜೊತೆ, ಎರಡೂ ಅಂಗೈಗಳು ಜೊತೆ ಜೊತೆ, ಕಾಲಿನ ಹೆಬ್ಬೆರಳುಗಳನ್ನು ನೋಡಿ. ಪರ್ವತಾಸನ. ಎಡಕಾಲ ಮುಂದೆ, ಎಡಪಾದದ ಪಕ್ಕದಲ್ಲಿ ಎರಡು ಅಂಗೈಗಳು, ಎಡಕಾಲವನ್ನು ಪೂರ್ತಿ ಮಡಚಿ ಮೇಲೆ ನೋಡಿ. ವಾಮ ಅಶ್ವ ಸಂಚಾಲನಾಸನ. ನಿಧಾನವಾಗಿ ಬಲಕಾಲ ಮುಂದೆ, ಪಾದಗಳು ಜೊತೆ ಜೊತೆ, ಕೈಗಳು ನೆಲವನ್ನು ಸ್ಪರ್ಶ ಮಾಡಲಿ. ಪಾದಹಸ್ತಾಸನ. ಎರಡು ಅಂಗೈಗಳು ಜೊತೆ ಜೊತೆ ಇಟ್ಕೊಳ್ತಾ ನಿಧಾನವಾಗಿ ಮೇಲೆ ಹಿಂದೆ ಹೋಗಿ ಊರ್ಧ್ವ ಹಸ್ತಾಸನ. ಅಂಗೈಗಳು ಜೋಡಿಸಿ ಮೊಣಕೈಗಳನ್ನು ಸ್ಪರ್ಶ ಮಾಡಿ ಪ್ರಣಾಮಾಸನ. ತುಂಬ ಪ್ರಣಾಮಾಸನ. ಊರ್ಧ್ವಹಸ್ತಾಸನ. ಪಾದಹಸ್ತಾಸನ. ದಕ್ಷಿಣ ಅಶ್ವ ಸಂಚಾಲನಾಸನ. ಪರ್ವತಾಸನ.
पर्वतासन ಪ್ರತಿದಿನ ನಾವು ಬೆಳಗ್ಗೆ 1 ಗಂಟೆ ಈ ಅಭ್ಯಾಸದಲ್ಲಿ ತೊಡಗಿರುವಾಗ ನಮ್ಮನ್ನು ಸಂಪೂರ್ಣವಾಗಿ ಈ ಒಂದು ಸಾಧನೆಗೆ ಅರ್ಪಣೆ ಸಮರ್ಪಣೆ ಮಾಡಿ ಆ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯಲ್ಲಿ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. ಈ ಭಾವ ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಇರಬೇಕು. ಜೊತೆ ಜೊತೆಗೆ ಪುಟ್ಟ ಬಾಲಕರಾಗಿ ನಾವು ಅಭ್ಯಾಸ ಮಾಡಬೇಕು. ಪ್ರತಿನಿತ್ಯ ಈ ಸ್ವಭಾವ ಆಗಬೇಕು. ವಿದ್ಯಾರ್ಥಿಯಾಗಿ ನಾವು ಮಾಡಿದಾಗ ಎಲ್ಲ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಆ ಒಂದು ಅರ್ಪಣೆ ಸಮರ್ಪಣೆ ಭಾವನೆಯಲ್ಲಿ ಇಲ್ಲಾಂದ್ರೆ ಎಲ್ಲ ಕೊಟ್ಟಿದೆ ಸಮರ್ಪಣೆ ಎಲ್ಲ ಕೊಟ್ಟಿದ್ದೀವಿ. ಅನೇಕ ಬಾರಿ ಸ್ವಾಮೀಜಿ 30 ವರ್ಷದಿಂದ ಆಸಕ್ತಿಯಲ್ಲಿ ಮಾಡಿಸ್ತಾರೆ. ಅದರ ಪ್ರತಿನಿತ್ಯ ಹೊಸದಿಸ್ತಾರೆ. ಯಾಕಂದ್ರೆ ಆ ಸಂತೋಷಿತ ಮಾಡುವಾಗ ಬರ್ತಾರೆ. ಅದಕ್ಕೆ ನೀವೆಲ್ಲರೂ 1 ಗಂಟೆ ನನ್ನ ಜೊತೆ ಕ್ಲಾಸ್ ಸೇರಿದ್ದೀರ, ನಾನು 1 ಗಂಟೆ ಸೇರಿದೆ. ಅದಕ್ಕಾಗಿ ಆ ಧ್ವನಿ ಏನಿದೆ ಕೊನೆಯವರೆಗೆ ಅದೇ ಥರ ಬರಬೇಕು. ಮತ್ತೊಮ್ಮೆ ಪ್ರಣಾಮಾಸನ. ನಮ್ಮ ರಾಜ್ಯ ಸಮಿತಿಯ ಎಲ್ಲ ಸಾಧಕರು ವೇದಿಕೆ ಮೇಲೆ ಬರಬೇಕು. ಅವರು ನನ್ನ ಜೊತೆ ಅಭ್ಯಾಸ ಮಾಡಬೇಕು. ದಕ್ಷಿಣದಲ್ಲಿ ಊರ್ಧ್ವಹಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ಪರ್ವತಾಸನ, ಅಷ್ಟಾಂಗ ನಮನಾಸನ, ಭುಜಂಗಾಸನ, पर्वतासन, वाम अश्व संचालनासन, पादहस्तासन, ऊर्ध्वहस्तासन, प्रणामासन, विश्राम. कौंटिंग ಮಾಡ್ತಾ 1 2 ಒಟ್ಟಿಗೆ ಹೇಳ್ಬೇಕು ಎಲ್ಲರೂ. सूर्य नमस्कार शुरू कर. एक साथ जोर से सुंदरम जय हो.
ನಾನು ಹೇಳ್ತೀನಿ ಉಡುಪಿಗೆ ಬಚ್ಚೆ, ನೀವು ಹೇಳ್ಬೇಕು ಬಹುತ್ ಅಚ್ಚೆ. ಉಡುಪಿಗೆ ಬಚ್ಚೆ ಅಮ್ಮ ಅದೇ ಅವನ उडुपी के बच्चे, उडुपी के बच्चे और एकदम सच्चे. एक बच्चे को तो बहुत जोश आ गया. किसने बोला जोर से? चलिए, बहुत सुंदर अभ्यास आप सभी ने किया. हमारी महिला राज्य प्रभारी सुजाता अक्का भी आ गई है. आ जाओ अक्का. अरे बैठे ला कोई ले लो ना. ये पीछे का है, बोले जमकर. हाँ ले लो. ಬೆಳಿಗ್ಗೆ ಯೋಗಾಭ್ಯಾಸ ಬರಬೇಕಾದ್ರೆ ಕೆಲವರಿಗೆ ಮಲ ವಿಸರ್ಜನೆ ಬೇಗ ಆಗೋದಿಲ್ಲ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಸಮಸ್ಯೆ ತುಂಬಾ ಜನರಿಗೆ. ಅದಕ್ಕಾಗಿ ನಾಳೆಯಿಂದ ಯಾರಿಗೆ ಕಾನ್ಸ್ಟಿಪೇಷನ್ ಇದೆ ಅವರು ಕ್ಲಾಸಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಈ ಆಸನದಲ್ಲಿ ಕೂತ್ಕೊಳ್ಬೇಕು. ಹಾಸಿಗೆಯಿಂದ ಎದ್ದ ತಕ್ಷಣ ಈ ಆಸನದಲ್ಲಿ 2 ಲೋಟ ಉಗುರು ಬೆಚ್ಚಗೆ ನೀರು ಕುಡಿಬೇಕು ಈ ಆಸನದಲ್ಲಿ. ನಂತರ ಈ 3 ಆಸನ ಮಾಡಬೇಕು. ಕೈಗಳು ನೇರ ಮಾಡಿ ನಿಧಾನವಾಗಿ ಬಲಗಡೆ ಹೋಗಿ ಈ ರೀತಿ ವಾಪಸ್ ಎಡಗಡೆಗೆ, ವಾಪಸ್ ಬಲಗಡೆಗೆ, ವಾಪಸ್ ಎಡಗಡೆಗೆ, ವಾಪಸ್ ಬಲಗಡೆಗೆ, ವಾಪಸ್ ಎಡಗಡೆಗೆ, ವಾಪಸ್ ವಿಶ್ರಾಮ. ಇನ್ನೊಂದು ಅಭ್ಯಾಸ, ಕೈಗಳು ಇಂಟರ್ಲಾಕ್ ಮಾಡಿ ಮೇಲೆ, ಕಾಲು ಸ್ವಲ್ಪ ಅಗಲ ಮಾಡಿ, ಕೈಗಳು ಮೇಲೆ ಎಳ್ಕೋಬೇಕು. ಸಾಧ್ಯ ಆದಷ್ಟು ಮೇಲೆ ಎಳ್ಕೋಬೇಕು. ನಿಮ್ಮ ಕೈಗಳ ತೋಳಿನ ಭಾಗ ಕಿವಿಗಳಿಗೆ ಸ್ಪರ್ಶವಾಗಿರಬೇಕು. ನಿಧಾನವಾಗಿ ಬಲಗಡೆಗೆ, ರೈಟ್ ಸೈಡ್ ಬಲಗಡೆಗೆ ಹೋಗಿ ವಾಪಸ್ ಬನ್ನಿ. ಎಡಗಡೆಗೆ ಲೆಫ್ಟ್ ಸೈಡ್, ವಾಪಸ್ ರೈಟ್, ವಾಪಸ್ ಲೆಫ್ಟ್, ವಾಪಸ್ ರೈಟ್, ವಾಪಸ್ ಲೆಫ್ಟ್, ವಾಪಸ್ ವಿಶ್ರಾಮ. ಕೊನೆಯ ಅಭ್ಯಾಸ, ಕೈಗಳು ಈ ಥರ ನೇರ ಮಾಡಿ. ನಿಧಾನವಾಗಿ ರೈಟ್ ಹೋಗುವಾಗ ನಿಮ್ಮ ಇಲ್ಲಿ ನೋಡಿ, ಒಂದ್ಸಲ ನೋಡಿ. ಫಸ್ಟ್ ರೈಟ್ ಅಂದ ತಕ್ಷಣ ನಿಮ್ಮ ಎಡಕೈ ಈ ರೀತಿ ಬಲ ಭುಜದ ಮೇಲೆ ಇಲ್ಲಿ ಇಡಬೇಕು. ನಿಮ್ಮ ಬಲ ಕೈ ಇದೆಲ್ಲ ಈ ಥರ ಎಡ ನಿತಂಬದ ಮೇಲೆ ಹೋಗಬೇಕು. ಈ ಥರ ಬೆಂಡ್ ಆಗಬೇಕು. ಕೈ ನೇರ ಮಾಡಿ. ಎಲ್ಲರೂ ಬಲಗಡೆ ನಿಧಾನವಾಗಿ ಪೂರ್ತಿ ಬಲಗಡೆ ತಿರುಗಿ ಹಿಂದೆ ನೋಡಿ. ವಾಪಸ್ ಎಡಗಡೆಗೆ, ವಾಪಸ್ ರೈಟ್, वापस लेफ्ट, वापस राइट, वापस लेफ्ट, वापस राइट, वापस लेफ्ट, वापस ವಿಶ್ರಾಮ. ಈ 3 ಆಸನಗಳು ಬೆಳಿಗ್ಗೆ ಎದ್ದು
ಮುಖ ತೊಳೆಯೋದು ಬೇಡ, ಹಲ್ಲು ಉಜ್ಜೋದು ಬೇಡ, ಅದ್ ನಂತರ ಮಾಡ್ರಿ. ಎದ್ದ ತಕ್ಷಣ ಈ ಆಸನದಲ್ಲಿ ನೀರು ಕುಡಿಬೇಕು. ಈ ಆಸನಗಳು ಕನಿಷ್ಠ 25 ಬಾರಿ 3 ಆಸನಗಳು ಮಾಡಬೇಕು. ತಕ್ಷಣ ಮಲ ವಿಸರ್ಜನೆ ಆಗ್ತದೆ. ಯಾರಿಗೆ ಮಲಬದ್ಧತೆ ಇದೆ, ಕಾನ್ಸ್ಟಿಪೇಷನ್ ಇದೆ, ಅವರಿಗೆ ಈ 3 ಆಸನಗಳು ರಾಮಬಾಣ. ಇಲ್ಲಿ ಯಾಕೆ 3 ಬಾರಿ ಮಾಡಿದೆ ಅಂತ ನೀವು ಕೇಳ್ಬೋದು. ಇಲ್ಲಿ ಅಷ್ಟೇ ಟಾಯ್ಲೆಟ್ ಮಾಡಿಲ್ಲ. ಇದು ಶಿಬಿರದಲ್ಲಿ ಮಾಡುವ ಆಸನ ಅಲ್ಲ, ನಾನು ತೋರಿಸ್ತಾ ಇದ್ದೀನಿ. ಯಾರಿಗೆ ಸಮಸ್ಯೆ ಇದೆ ಅವರು ಇದನ್ನು ಮನೆಯಲ್ಲಿ ಮಾಡಿ ಬರಬೇಕು. ಶಿಬಿರಗಳಲ್ಲಿ ಸಾಧಕರಿಗೆ ಈ ವಿಷಯ ತಿಳಿಸಬೇಕು. ಬನ್ನಿ, ನಮ್ಮ ಆಯುರ್ವೇದ ಮತ್ತು ಯೋಗ ಸಾವಿರಾರು ವರ್ಷಗಳ ನಮ್ಮ ಪರಂಪರೆ, ಇದು ಪದ್ಧತಿ. ಆದರೆ 200 ವರ್ಷ ಹಿಂದೆ ಬಂದಿದ್ದು ಎಲೋಪೇತ್, ಅದು ಇಡೀ ಜಗತ್ತಿನಲ್ಲಿ ಪಸರಿಸ್ಬಿಟ್ಟಿದೆ. ಯೋಗ ಕೆಲವೇ ಜನರು, ಉದಾಹರಣೆಗೆ ಈ ಉಡುಪಿಯಲ್ಲಿ 2 ಲಕ್ಷ ಜನ ಇದ್ದಾರೆ. ಅದರಲ್ಲಿ ಒಂದು 5,000 ಜನ ಈ ಶಿಬಿರಕ್ಕೆ ಬಂದಿದ್ದಾರೆ. ಅಂದರೆ ಎಷ್ಟು ಪರ್ಸೆಂಟ್ ಆಯಿತು? 10%, 20,000, 10% 20,000 ಅಲ್ಲ, 5% 10,000, 2.5%, 2.5%. ಅಂದರೆ 2.5% ನೀವು ರೀಚ್ ಆಗಿದ್ದೀರಾ. ಇನ್ನು 97.5 ರೀಚ್ ಆಗಬೇಕು. ಇದು ಒಂದು ಅಂದಾಜು ನಾವು ಮಾಡ್ಬೋದು. ಅದಕ್ಕೆ ಒಳ್ಳೆಯದು ಸ್ವಲ್ಪ ಬೇಗ ಹೋಗುವುದಿಲ್ಲ ಜನರಿಗೆ. ಹಾಲು, ವಿಶೇಷವಾಗಿ ಆಕಳ ಹಾಲು ಅಮೃತ. ಆ ರೈತ ಬೆಳಗ್ಗೆ 3 ಗಂಟೆಗೆ ಎದ್ದು ಹಾಲು ಹಿಂಡಿ ಸೈಕಲ್ ಅಥವಾ ಮೋಟರ್ ಸೈಕಲ್ ಮೇಲೆ ಹಾಕಿ ಮನೆಗೆ ತಿರುಗಿ ದೂದ್ವಾಲ ಹಾಲು ಅಂತ ಹೇಳಿ ಮನೆಗೆ ತಿರುಗಿ ಎಷ್ಟು ಕಷ್ಟಪಟ್ಟು ಆ ಅಮೃತವನ್ನು ಮಾಡ್ತಾರೆ. ಅದು ಮಾಡಬೇಕಾದ್ರೆ ಎಷ್ಟು, ಅದು ಕೊಡಬೇಕಾದ್ರೆ, ಕಲ್ಪಿಸ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ. ಅಮೃತ ಅದು. ಆದರೆ ಅದರ ಬದಲು ಆಲ್ಕೋಹಾಲ್ ಯಾರಿಗೆ ಬೇಕೋ ಅಲ್ಲೇ ಹೋಗ್ತಾರೆ. ಅದೇ ಥರ ಯಾವುದೇ ವಿಚಾರ ಇರಲಿ, ಸಾತ್ವಿಕ ಏನೂ ಕೆಲಸ ಇರಲಿ, ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕು, ಸಹನೆ ಬೇಕು. ತಕ್ಷಣ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಆದರೆ ಒಂದು ಸಾರಿ ಸ್ವೀಕಾರ ಮಾಡಿದರೆ ಅವರು ಜೀವನದಲ್ಲಿ ಶ್ರೇಷ್ಠ ಸಾಧಕರು, ಶ್ರೇಷ್ಠ ವ್ಯಕ್ತಿಗಳು ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ದಯವಿಟ್ಟು ನಾವು ಕನಿಷ್ಠ 10 ಜನರಿಗಾದರೂ ನಮ್ಮ ಥರ ಈ ವಿಚಾರ ತಲುಪಿಸಿದರೆ ಖಂಡಿತ ನಾವು 1 ವರ್ಷದಲ್ಲಿ ಉಡುಪಿ ನಗರ ಮತ್ತು ಉಡುಪಿ ಜಿಲ್ಲೆಯನ್ನು ಯೋಗಮಯ ಮಾಡಲಿಕ್ಕೆ ಸಾಧ್ಯ ಇದೆ. ನಮ್ಮ ಜಿಲ್ಲಾ ಸಮಿತಿಯಿಂದ ಪ್ರಭಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವರೇನು ನಿಧಾನವಾಗಿ ಒಬ್ಬರೊಬ್ಬರನ್ನು ಕರಿತಾ ಇದ್ದಾರೆ ಅಂತ ಕೆಲವರು. ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಬರಬೇಕು. ಬನ್ನಿ. ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ವೈದ್ಯರು ನಮ್ಮ ದೇಹವನ್ನು, ನಾವು ಆರೋಗ್ಯವಾಗಿ ಇದ್ದೀವಿ ಇಲ್ಲ ಅಂತೇಳಿ ನಮ್ಮ ದೇಹವನ್ನು, ನಮ್ಮ ಆರೋಗ್ಯವನ್ನು ನಾವೇ ಪರೀಕ್ಷೆ ಮಾಡಲಿಕ್ಕೆ ಸರಳವಾದ ಒಂದು ಸೂತ್ರ ಕೊಟ್ಟರು. ಏನು ಸೂತ್ರ ಅದು? ಈ ಥರ ನಾವು ಇದ್ದೀವಿ ಅಂದ್ರೆ ನಾವು ಆರೋಗ್ಯವಾಗಿ ಇದ್ದೀವಿ ಅಂತ ಚಿಂತನೆ. ಸರಿನಾ? ಇದರೊಟ್ಟಿಗೆ ಹೇಳಬೇಕು. ನಾವು ಹೇಳೋದಲ್ಲ, योग को मारो नहीं, योग को मारो
ಇವತ್ತು ಜಸ್ಟ್ ಪ್ರಾರಂಭ. ನಾಳೆಯಿಂದ ಸರಿಯಾಗಿ 5:30ಕ್ಕೆ 5:30ರಿಂದ 6:30 1 ಗಂಟೆ ನಿತ್ಯ ಅಭ್ಯಾಸ ಆಗ್ತದೆ. ಇದು ಪತಂಜಲಿ ಯೋಗ ಪೀಠ ಮತ್ತು ಶ್ರೀಕೃಷ್ಣ ಮಠ ಈ ಎಲ್ಲ ಅಧ್ಯಾತ್ಮ ಕೇಂದ್ರಗಳ ಒಂದು ಯೋಗ ಬಲಗಾಲ ಮೇಲೆ ಇಟ್ಕೊಳ್ಳಿ. ಶುದ್ಧಾಸನದಲ್ಲಿ